ಎರಡನೇದಾಗಿ ವೃಷಭ ರಾಶಿ, ವೃಷಭ ಲಗ್ನ. ಈ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಈ ವರ್ಷ ಬಹಳಷ್ಟು ರೀತಿಯಲ್ಲಿ ಕಠಿಣ ಒಂದು ಪರಿಶ್ರಮದಿಂದ ಇವರಿಗೆ ಉನ್ನತ ಸ್ಥಾನ ಹಾಗೂ ಗೌರವ, ಮನ್ನಣೆಗಳು, ಆರ್ಥಿಕ ಸ್ಥಿತಿಗಳು ಸಾಧಾರಣವಾಗಿ ಇವರಿಗೆ ಆಗುವಂಥದ್ದು ಆಗ್ತಾ ಹೋಗುತ್ತೆ. ಈ ವೃಷಭ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ಈ ಒಂದು ಮೇ ತಿಂಗಳ ತನಕ ಸಾಕಷ್ಟು ರೀತಿಯ ಅನುಕೂಲಗಳು ಆದರೂ ಕೂಡ ಒಂದು ಗುರುವಿನ ಒಂದು ಸಂಚಾರದ ನಂತರ ಬಹಳಷ್ಟು ಬದಲಾವಣೆ ಕಾಣ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ವರ್ಷದ ಆರಂಭದಲ್ಲಿ ಫೆಬ್ರವರಿ ಹಾಗೂ ಒಂದು ಮಾರ್ಚ್ ಈ ಒಂದು ನಡುವೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು ಈ ರಾಶಿಯವರಿಗೆ ಆಗ್ತಾ ಹೋಗುತ್ತೆ. ಇನ್ನು ರಾಶಿಯಿಂದ ಕರ್ಮಸ್ಥಾನದಲ್ಲಿ ಶನೇಶ್ವರ ಸ್ವಾಮಿ ಇರೋದ್ರಿಂದ 11ನೇ ಮನೆಯಲ್ಲಿ ರಾಹುರಿಂದ ಬಹುಬೇಗನೆ ನಿಮ್ಮ ಆಸೆ ಒಂದು ಆಕಾಂಕ್ಷೆಗಳು ಈಡೇರಿಸುವಂಥದ್ದು ಆಗ್ತಾ ಹೋಗುತ್ತೆ. ಹಾಗಾಗಿ ಈ ರಾಶಿಯವರು ಬಹಳಷ್ಟು ರೀತಿಯಲ್ಲಿ ಅನುಕೂಲಗಳು ಇದೆ ಅಂತಲೇ ಹೇಳ್ಬೋದು. ಮೇ ತಿಂಗಳ ನಂತರ ಬಹಳಷ್ಟು ಇವರಿಗೆ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ. ಹಾಗಾಗಿ ಮೇ ತಿಂಗಳು ಅಂದರೆ ಯುಗಾದಿ ಹಬ್ಬ. ಆ ಸಂದರ್ಭದಲ್ಲಿ ಮತ್ತೆ ನಾವು ಯುಗಾದಿಯ ನಂತರ ರಾಶಿಗಳ ಒಂದು ಫಲಾಫಲಗಳನ್ನು ಮತ್ತೆ ನಿಮಗೆ ತಿಳಿಸ್ತೀವಿ. ಇನ್ನು ಆರೋಗ್ಯ ವಿಚಾರಕ್ಕೆ ಬಂದಾಗ ಈ ವರ್ಷ ಇವರಿಗೆ ಹೆಚ್ಚಿನದಾಗಿ ಆರೋಗ್ಯ ಪ್ರಯೋಜನಕಾರಿಯಾಗಿರೋದಿಲ್ಲ. ಹಾಗಾಗಿ ಈ ರಾಶಿಯವರು ಸ್ವಲ್ಪ ಆರೋಗ್ಯದಲ್ಲಿ ಗಮನವನ್ನು ಹರಿಸಬೇಕಾಗ್ತದೆ. ಯಥೇಚ್ಛವಾಗಿ ಜನವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ಇವರು ಯಥೇಚ್ಛವಾಗಿ ಆರೋಗ್ಯ ಸಮಸ್ಯೆಗಳಿಗೆ ಈಡಾಗ್ಬೋದು. ಹೀಗಾಗಿ ವೃಷಭ ರಾಶಿಯವರು ಸ್ವಲ್ಪ ತೊಂದರೆಗಳು ಆಗುವಂಥದ್ದು ಆಗ್ತಾ ಹೋಗುತ್ತೆ. ಕೊನೆಯ ಒಂದು 3 ತಿಂಗಳಿನಲ್ಲಿ ಕೂಡ ಇವರಿಗೆ ಸಾಕಷ್ಟು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಅನಾನುಕೂಲತೆ ಆಗ್ತಾ ಹೋಗುತ್ತೆ. ಒಂದು ರೀತಿಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ದೇವಿಯ ಒಂದು ಆರಾಧನೆ ಮಾಡೋದ್ರಿಂದ, ಮೂಲಮಂತ್ರ ಜಪವನ್ನು ಮಾಡೋದ್ರಿಂದ, ಶುಕ್ರವಾರ ಮಹಾಲಕ್ಷ್ಮಿಯ ಒಂದು ಆರಾಧನೆಯಿಂದ ಬಹಳಷ್ಟು ರೀತಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಶುಭವಾಗಲಿ.